ಹಾಯ್ ಫ್ರೆಂಡ್ಸ್, ರಾಜಮಾತೆ ಡಾಕ್ಟರ್ ಪ್ರಮೋದಾದೇವಿಯ ಜೀವನದ ಕತೆ ಏನು? ಇವರು ಮೈಸೂರಿನ ಮಹಾರಾಣಿ ಆಗಿದ್ದು ಹೇಗೆ? ರಾಜಮಾತೆ ಓದಿರೋದು ಎಷ್ಟು? ಪ್ರಮೋದಾದೇವಿ ಕುಟುಂಬದ ಆಸ್ತಿ ಎಷ್ಟು ಗೊತ್ತಾ? ಸರ್ಕಾರದ ವಿರುದ್ಧ ಸಮರ ಸಾರಿರೋದು ಯಾಕೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1953ರ ನವೆಂಬರ್ 5ರಂದು ಜನನ. ಪ್ರಮೋದಾದೇವಿ 1953ರ ನವೆಂಬರ್ 5ರಂದು ಮೈಸೂರಿನಲ್ಲಿ ಜನಿಸಿದ್ರು. ಇವರ ತಾಯಿ ಪುಟ್ಟ ಚಿನ್ನಮ್ಮಣ್ಣಿ ಅಂತ. ದಂಪತಿಗೆ ಮದುವೆಯಾಗಿ ಹಲವು ವರ್ಷಗಳ ಕಾಲ ಮಕ್ಕಳಾಗ್ಲಿಲ್ಲ. ನಂತರ ಜನಿಸಿದವರೇ ಈ ಪ್ರಮೋದಾದೇವಿ. ಪ್ರಮೋದಾದೇವಿ ಒಬ್ಬರೇ ಮಗಳಾಗಿದ್ರಿಂದ ಹೆಚ್ಚು ಏಕಾಂಗಿಯಾಗಿ ಬೆಳೆದ್ರು. ಇವರದ್ದು ಮೈಸೂರಿನ ಫೇಮಸ್ ಬೆಟ್ಟದ ಕೋಟೆ ಅರಸು ಕುಟುಂಬವಾಗಿತ್ತು. ಇವರ ಕುಟುಂಬಕ್ಕೆ ಚಿಕ್ಕರಮನೆ ಕುಟುಂಬ ಅಂತಲೂ ಕರೆಯಲಾಗ್ತಿತ್ತು. ಮೈಸೂರು ಒಡೆಯರ ಕುಟುಂಬಕ್ಕೆ ಸಂಬಂಧಿಕರಾಗಿದ್ರು. ಓದಿನಲ್ಲಿ ತುಂಬಾ ಮುಂದಿದ್ದ ಪ್ರಮೋದಾದೇವಿ ಹಿಂದಿಯಲ್ಲಿ PG ಶಿಕ್ಷಣ ಪಡ್ಕೊಂಡ್ರು. ಜೊತೆಗೆ ಇವರ ತಾತ ಸಂಸ್ಕೃತ, ಪೂಜೆ ಪುನಸ್ಕಾರಕ್ಕೆ ಸಂಬಂಧಿಸಿದ ಶಿಕ್ಷಣವನ್ನು ನೀಡಿದ್ರು. 1976ರಲ್ಲಿ ಒಡೆಯರ ಜೊತೆ ಮದುವೆ. ಶಿಕ್ಷಣ ಮುಗಿಸಿದ್ದ ಪ್ರಮೋದಾದೇವಿಗೆ ಆಗ 23 ವರ್ಷ ವಯಸ್ಸಾಗಿತ್ತು. ಶ್ರೀಕಂಠದತ್ತ ಒಡೆಯರವರಿಗೆ ಹುಡುಗಿ ಹುಡುಕಲಾಗ್ತಿತ್ತು. ಆಗ ಅವರ ತಾಯಿ ತ್ರಿಪುರಾ ಸುಂದರಿ ಅಮ್ಮಣ್ಣಿ ಅವರ ಕಣ್ಣಿಗೆ ಈ ಪ್ರಮೋದಾದೇವಿ ಬಿದ್ರು. ತಮ್ಮ ಮಗನಿಗೆ ಈಕೆಯೇ ತಕ್ಕ ಸೊಸೆ ಅಂತ ಡಿಸೈಡ್ ಮಾಡಿದ್ರು. ಎರಡೂ ಕುಟುಂಬಸ್ಥರು ಒಪ್ಪಿ ಎಂಗೇಜ್ಮೆಂಟ್ ಮಾಡಿದ್ರು. ಶ್ರೀಕಂಠದತ್ತ ಒಡೆಯರ್ ಪ್ರಮೋದಾದೇವಿಗೆ ಕಸಿನ್ ಆಗ್ಬೇಕಿತ್ತು. ಆದ್ರೂ ಈ ಮದುವೆ ಪ್ರಸ್ತಾಪ ಪ್ರಮೋದಾಗೆ ಅನಿರೀಕ್ಷಿತವಾಗಿತ್ತು. ಎಂಗೇಜ್ಮೆಂಟ್ ಆದ ನಂತರವಷ್ಟೇ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. 1976ರಲ್ಲಿ ಶ್ರೀಕಂಠದತ್ತ ಒಡೆಯರ್ ಜೊತೆ ಪ್ರಮೋದಾದೇವಿ ಮದುವೆಯೂ ಆಯಿತು. ಪ್ರಮೋದಾದೇವಿ ಮೈಸೂರು ಮಹಾರಾಣಿಯಾದ್ರು. ಅರಮನೆಯಲ್ಲಿ ಪ್ರಮೋದಾದೇವಿಯ ಜೀವನ ಶುರುವಾಯಿತು. ನಿಜವಾದ ಶಾಪ ಮಕ್ಕಳಾಗ್ಲಿಲ್ಲ. ಪತಿ ಅಗಲಿಕೆ ಬಳಿಕ ಏಕಾಂಗಿ. ಅಲಮೇಲಮ್ಮನ ಶಾಪದಂತೆ ಶ್ರೀಕಂಠದತ್ತ ಒಡೆಯರ್ ಮತ್ತು ಪ್ರಮೋದಾದೇವಿಗೆ ಮಕ್ಕಳಾಗ್ಲಿಲ್ಲ. ಆದ್ರೆ ಪರಸ್ಪರ ಒಬ್ಬರಿಗೊಬ್ಬರು ಮಕ್ಕಳಾಗಿ ಇಡೀ ಜೀವನ ಸಾಗಿಸಿದ್ರು. ರಾಜಕೀಯ, ಕ್ರೀಡೆ ಹೀಗೆ ಶ್ರೀಕಂಠದತ್ತ ಒಡೆಯರ್ ಯಾವುದರಲ್ಲಿ ಇರ್ಲಿಲ್ಲ ಅಂತಿಲ್ಲ. ಎಲ್ಲಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ರು. ಆದ್ರೆ 2013ರಲ್ಲಿ ತಮ್ಮ 60ನೇ ವಯಸ್ಸಿನಲ್ಲಿ ಶ್ರೀಕಂಠದತ್ತ ಒಡೆಯರ್ಗೆ ಹೃದಯಾಘಾತವಾಯಿತು. ಬಾರದೂರಿಗೆ ಪಯಣಿಸಿದ್ರು. ಪ್ರಮೋದಾದೇವಿ ದಂಪತಿಗೆ ಮಕ್ಕಳಾಗದಿದ್ರು ಆವರೆಗೂ ದತ್ತು ಪಡೆದಿರಲಿಲ್ಲ. ಹೀಗಾಗಿ ಏಕಾಂಗಿಯಾದ್ರು. ಯದುವೀರ್ ದತ್ತು ಪಡೆದ ಪ್ರಮೋದ. ಒಡೆಯರ ನಿಧನದ ನಂತರ ಉತ್ತರಾಧಿಕಾರಿ ಆಯ್ಕೆಗಾಗಿ ದತ್ತು ಪಡೆಯೋದು ಅನಿವಾರ್ಯವಾಯಿತು. ಶ್ರೀಕಂಠದತ್ತ ಒಡೆಯರು ನಿಧನರಾದ 14 ತಿಂಗಳ ಬಳಿಕ ಅಂದ್ರೆ 2015ರಲ್ಲಿ ಸಂಪ್ರದಾಯದಂತೆ 21 ವರ್ಷದ ಯದುವೀರ್ರನ್ನು ದತ್ತು ತೆಗೆದುಕೊಳ್ಳಲು ಪ್ರಮೋದಾದೇವಿ ನಿರ್ಧರಿಸಿದ್ರು. ಯದುವೀರ್ ಒಡೆಯರ ಕುಟುಂಬಕ್ಕೆ ದೂರದ ಸಂಬಂಧಿಕರೇ ಆಗಿದ್ರು. ನಂತರ ಅಂದ್ರೆ 2015ರ ಮೇ 28ರಂದು ನಡೆದ ಕಾರ್ಯಕ್ರಮದಲ್ಲಿ ಯದುವೀರ್ಗೆ ಮೈಸೂರು ಒಡೆಯರ ಪಟ್ಟ ನೀಡಲಾಯಿತು. ಪಟ್ಟಾಭಿಷೇಕ ಮಾಡಲಾಯಿತು. ಹೀಗೆ ಪ್ರಮೋದಾದೇವಿ ತಮ್ಮೆಲ್ಲ ಜವಾಬ್ದಾರಿಗಳನ್ನ ಯದುವೀರ್ಗೆ ಒಪ್ಪಿಸಿದ್ರು. 2016ರ ಜೂನ್ 27ರಂದು ಮಗ ಯದುವೀರ್ಗೆ ರಾಜಕುಮಾರಿ ತ್ರಿಷಿಕಾ ಕುಮಾರಿ ಜೊತೆ ಮದುವೆ ಮಾಡಿಸಿದ್ರು. ತ್ರಿಷಿಕಾ 2017ರಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಅದಕ್ಕೆ ಆದ್ಯವೀರ್ ನರಸಿಂಹರಾಜ್ ಒಡೆಯರ್ ಅಂತ ಹೆಸರು ಇಡಲಾಯಿತು. ಸದ್ಯ ಮೊಮ್ಮಗ, ಮಗ, ಸೊಸೆ ಜೊತೆ ಪ್ರಮೋದ ನೆಮ್ಮದಿಯ ಜೀವನ ಕಳಿತಿದ್ದಾರೆ. ಇನ್ನು ಪ್ರಮೋದಾದೇವಿ ಅವರಿಗೆ 2016ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಸರ್ಕಾರದ ವಿರುದ್ಧ ನಿರಂತರ ಯುದ್ಧ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಆಸ್ತಿ ವಿಚಾರವಾಗಿ ಮೈಸೂರು ಒಡೆಯರು ಮತ್ತು ರಾಜ್ಯ ಸರ್ಕಾರದ ನಡುವೆ ಸಮರ ನಡೆದುಕೊಂಡೇ ಬಂದಿದೆ. ಶ್ರೀಕಂಠದತ್ತ ಒಡೆಯರು ವಿಧಿವಶರಾದ ಬಳಿಕ ಈ ಸಮರವನ್ನು ಪ್ರಮೋದಾದೇವಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಈ ವಿವಾದ ದೊಡ್ಡದಾಗೋದು ಗಮನಾರ್ಹ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಮೈಸೂರು ರಾಜಕುಟುಂಬಕ್ಕೆ ಸೇರಿದ್ದು ಎನ್ನಲಾದ ಆಸ್ತಿಯನ್ನು ಸರ್ಕಾರದ ವಶಕ್ಕೆ ಪಡೆಯುವ ಪ್ರಯತ್ನ ನಡೆದಿತ್ತು. ಈಗ ಮತ್ತೆ ಮೈಸೂರು ಚಾಮುಂಡಿ ದೇವಸ್ಥಾನಕ್ಕೆ ಪ್ರಾಧಿಕಾರ ರಚನೆಗೆ ಮುಂದಾಗಿದ್ದಾರೆ. ಇದರಿಂದ ಸಿಡಿದಿರೋ ಪ್ರಮೋದಾದೇವಿ ಚಾಮುಂಡಿ ದೇವಸ್ಥಾನ ಒಡೆಯರ ಕುಟುಂಬದ ಆಸ್ತಿ,
ಜೊತೆಗೆ ಮೂಲ ಆಸ್ತಿಯ ವಿವಾದ ಇನ್ನೂ ಕೋರ್ಟ್ನಲ್ಲಿದೆ. ಹೀಗಾಗಿ ಪ್ರಾಧಿಕಾರ ರಚನೆ ಕಾನೂನಿಗೆ ವಿರುದ್ಧ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪ್ರಮೋದಾದೇವಿ ಕುಟುಂಬದ ಆಸ್ತಿ ಎಷ್ಟು? ಪ್ರಮೋದಾದೇವಿ ದತ್ತು ಮಗ ಯದುವೀರ್ ಈ ಸಲ ಚುನಾವಣೆಗೆ ಸ್ಪರ್ಧಿಸಿದ್ದು ತಮ್ಮ ಆಸ್ತಿ ಜಸ್ಟ್ 9,46,00,000 ರೂಪಾಯಿ ಅಂತ ಮಾಹಿತಿ ನೀಡಿದ್ದಾರೆ. ಆದರೆ ಪ್ರಮೋದಾದೇವಿ ಇಡೀ ಕುಟುಂಬದ ಆಸ್ತಿ ಸಾವಿರಾರು ಕೋಟಿ ರೂಪಾಯಿಯಷ್ಟಿದೆ. ದೇಶದ ಶ್ರೀಮಂತ ರಾಯಲ್ ಫ್ಯಾಮಿಲಿಗಳಲ್ಲಿ ಮೈಸೂರು ಒಡೆಯರ ಕುಟುಂಬ ಕೂಡ ಒಂದಾಗಿದೆ. ಇದು ತನ್ನದೇ ಸಿಲ್ಕ್ ಬ್ರ್ಯಾಂಡ್ ಹೊಂದಿದೆ. ಅದೇ ರಾಯಲ್ ಸಿಲ್ಕ್ ಆಫ್ ಮೈಸೂರ್. ಇದನ್ನ ಶ್ರೀಕಂಠದತ್ತ ಒಡೆಯರ್ ಶುರು ಮಾಡಿದ್ರು. ಇದಲ್ಲದೆ ಹಲವಾರು ಆಸ್ತಿ ಭೂಮಿ ಇದ್ದು ಇವೆಲ್ಲದರ ಒಟ್ಟು ಮೌಲ್ಯ 10,000 ಕೋಟಿ ದಾಟುತ್ತೆ ಅಂತ ಅಂದಾಜಿಸಲಾಗಿದೆ. ಶ್ರೀಕಂಠದತ್ತ ಒಡೆಯರ್ 2004 ಚುನಾವಣೆಯಲ್ಲಿ ಸಲ್ಲಿಸಿರೋ ಅಫಿಡವಿಟ್ನಲ್ಲಿ ತಮ್ಮ ಆಸ್ತಿ 1,522 ಕೋಟಿ 53 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ರು. ಇದಲ್ಲದೆ ಮೈಸೂರು ಮತ್ತು ಬೆಂಗಳೂರು ಪ್ಯಾಲೇಸ್ ಸೇರಿದಂತೆ ದೊಡ್ಡ ದೊಡ್ಡ 7 ಪ್ರಾಪರ್ಟಿ ಇದೆ ಅಂತ ಕೂಡ ಮಾಹಿತಿ ನೀಡಿದ್ರು. ಇವೆಲ್ಲ ಆಸ್ತಿ ಮೈಸೂರು ರಾಯಲ್ ಫ್ಯಾಮಿಲಿ ಅಂದ್ರೆ ಪ್ರಮೋದಾದೇವಿ ಮತ್ತವರ ಕುಟುಂಬದ್ದೇ ಆಗಿದೆ. ಫ್ರೆಂಡ್ಸ್, ಇದು ರಾಜಮಾತೆ ಪ್ರಮೋದಾದೇವಿಯ ಜೀವನದ ಕಥೆಯನ್ನ ನಿಮ್ಮ ಮುಂದಿಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಸರ್ಕಾರ ಮಾಡ್ತಿರೋದು ಸರಿನಾ? ಚಾಮುಂಡೇಶ್ವರಿ ದೇವಸ್ಥಾನ ಯಾರ ಆಸ್ತಿ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.